ಕೊಡಗು ಜಿಲ್ಲೆಯ ಕುಶಲನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ಅವ್ಯವಸ್ಥೆ ಕಂಡುಬಂದಿದೆ. ಈ ಬಗ್ಗೆ ಕರವೇ ಸ್ವಾಭಿಮಾನಿ ಬಣ ಆರೋಪಿಸಿದೆ. ಸಾರ್ವಜನಿಕ ಮಹಿಳೆಯರ ದೂರಿನ ಮೇರೆಗೆ ಸಂಘಟನೆಯು ಜಿಲ್ಲಾ ಮಹಿಳಾ ಅಧ್ಯಕ್ಷೆ ಜಯಶ್ರೀ ಮುರುಗೇಶ್ ಹಾಗೂ ಸುಂಟಿಕೊಪ್ಪ ಹೋಬಳಿ ಅಧ್ಯಕ್ಷೆ ಭವ್ಯ ಅವರು ಕೊಠಡಿಯನ್ನು ಪರಿಶೀಲಿಸಿದಾಗ ಮದ್ಯದ ವಾಸನೆ, ಮಹಿಳೆಯರ ಪ್ಯಾಂಟ್ಗಳು, ಬಟ್ಟೆಗಳು, ಎಲೆ ಅಡಿಕೆ ಚೀಲ ಸೇರಿದಂತೆ ವಿವಿಧ ವಸ್ತುಗಳು ಪತ್ತೆಯಾಗಿದೆ ಎಂದು ತಿಳಿಸಿದ್ದಾರೆ. ನೋಡಿ ಇಲ್ಲೆಲ್ಲ ಕಸ ನೋಡಿ, ಇವರೆಲ್ಲ ಕ್ಲೀನ್ ಸಂಪೂರ್ಣ ಸ್ವಚ್ಛಗೊಳಿಸಿಲ್ಲ. ವಿಶ್ರಾಂತಿ ಕೊಠಡಿ ಅಂತ ಹೇಳ್ತಾರೆ ನೋಡಿ. ಮೇಡಮ್ ನಿಂತ್ಕೊಂಡು ಮಾತಾಡಿ. ತುಂಬಾ ವಿಶ್ರಾಂತಿ ಕೊಠಡಿ ಅಂತ ಒಂದು ಮಹಿಳೆಯರಿಗೆ ಅಂತ ಮಾಡಿದ್ಮೇಲೆ ಅದ್ರಲ್ಲಿ ಒಂದು ಶುಚಿತ್ವನೇ ಇಲ್ಲ. ಎಲ್ಲ ಗಲೀಜು ವಾಸನೆ ಬರ್ತಾ ಇದ್ರು, ಪೂರ ಕಾಯ್ತಾ ಇದ್ರು, ಒಳಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ. ಮತ್ತೆ ನೀರಿದು ಬೇಷನ್ ಒಂದಿದೆ, ಅದರಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಗಲೀಜಿದೆ, ನೀರು ಬರ್ತಾ ಇದೆ, ಅದನ್ನು ಕ್ಲೀನ್ ಮಾಡಿಲ್ಲ. ಅದು ಒಂದು ನೋಡ್ಬೇಕಿತ್ತು. ಮತ್ತೆ ಇದೆಲ್ಲ ಸಿಕ್ಕಾಪಟ್ಟೆ ಯಾಕೆ ಮೇಡಮ್ ವಾಸನೆನಾ? ಅದೇನದು? ಇಲ್ಲೇನೋ ಒಂದು ಚಟುವಟಿಕೆ ನಡೆದಿದೆ ಅನ್ಸುತ್ತೆ. ಪ್ಯಾಂಟ್ಗಳೆಲ್ಲ ಬಿದ್ದವ್ರು ನೋಡಿದ್ರೆ ಅಲ್ವೇ? ಲೇಡೀಸ್ ಬಟ್ಟೆಗಳೆಲ್ಲ ಇದೆ. ಮಹಿಳೆಯರು ಮತ್ತು ಸಣ್ಣ ಮಕ್ಕಳ ಸುರಕ್ಷತೆಯ ಬಗ್ಗೆಯೂ ಸಂಘಟನೆ ಆತಂಕ ವ್ಯಕ್ತಪಡಿಸಿದೆ. ಮಕ್ಕಳಿಗೆ ಹಾಲುಣಿಸಲು ಹಾಗೂ ಮಲಗಿಸಲು ಮಹಿಳಾ ವಿಶ್ರಾಂತಿ ಕೊಠಡಿಯಲ್ಲಿ ತೊಟ್ಟಿಲಿನ ವ್ಯವಸ್ಥೆ ಇಲ್ಲದಿರುವುದನ್ನು ಪ್ರಶ್ನಿಸಲಾಗಿದೆ. ಈ ಬಗ್ಗೆ ಬಸ್ ನಿಲ್ದಾಣದ ಟ್ರಾಫಿಕ್ ಕಂಟ್ರೋಲರ್ ಅವರನ್ನ ಪ್ರಶ್ನೆ ಮಾಡಿದಾಗ ಸಮಸ್ಯೆ ಸರಿಪಡಿಸುವ ಬದಲು ಸಂಘಟನೆಯ ವಿರುದ್ಧ ಪೊಲೀಸ್ ದೂರು ನೀಡುವುದಾಗಿ ಧಮಕಿ ಹಾಕಿದ್ದಾರೆ. ಈ ಬಗ್ಗೆ ಕರವೇ ಸ್ವಾಭಿಮಾನಿ ಬಣ ಆರೋಪಿಸಿದೆ. ಸರ್ ಅದು ಈಗ ಆಗಿರೋದ ಸರ್? ಹೇಳಿ ಸರ್. ಸರ್ ಡ್ಯೂಟಿ ತೊಂದರೆ ಕೊಟ್ಟಿಲ್ಲ ಸರ್. ಈ ತರ ವಾಸ್ಟೇ ಇರ್ಬೇಕಾ? ವಾಸ್ಟೇ ಇರ್ಬೇಕಾ? ಮತ್ತೆ ನೀವು ಡ್ಯೂಟಿ ತೊಂದರೆ ಅಂತ ಯಾರಿಗೆ ಕೊಡೋದು? ನೀವು ಆ ಮಾತು ಹೇಳ್ಬೇಡಿ, ಡ್ಯೂಟಿ ತೊಂದರೆ ಅಂತ ಹೇಳ್ಬೇಡಿ. ಮತ್ತೆ ನೀವು ಹಂಗೆ ಹೇಳಿ. ನೋಡಿ ಈ ತರ ಇಟ್ಕೊಂಡಿರ್ಲ ಸರ್, ಈ ತರ ಇಟ್ಕೊಂಡಿರ್ಲ ನಿಮ್ನ ಕೇಳಂಗಿಲ್ವಾ? ಈ ತರ ಇಟ್ಕೊಂಡ್ರೆ ನಿಮ್ನ ಕೇಳಂಗಿಲ್ಲ. ಹಾಗಾದ್ರೆ ಇಲ್ಲಿ ನೋಡಿ ಸರ್, ಪ್ಯಾಂಟ್ ಬಿಚ್ಚಾ ಇದಾರೆ, ಅನೈತಿಕ ಚಟುವಟಿಕೆ ಆದಂಗೆ ಕಾಣ್ತಾ ಇದೆ. ಇಲ್ಲಿ ಅನೈತಿಕ ಹೇಳ ಕೇಳಿದೆ ಹೇಳ. ಹಲೋ ಕೇಳಿದೆ, ಹಿಂಗ್ ಬನ್ನಿ ನೀವು ಮತ್ತೆ ಹೆಂಗ್ಸಿರ್ತಾರೇನ್ರಿ ಇದ್ರೊಳಗೆ? ಹೆಂಗ್ಸಿರ್ಬೋದಾ ಸರ್? ಹೆಂಗ್ಸಿರ್ಬೋದಾ ಇದ್ರೊಳಗೆ? ಎಲ್ಲಿ ಸರ್ ಕ್ಲೀನು? ಏನ್ ಸರ್ ಮಾಡ್ತೀನಿ ಅಂತ ಹೇಳಿ ಮುಗ್ದೋಯ್ತು ಅಷ್ಟೇ ಹೇಳಿದ್ರೆ. ಸುಮ್ಮನೆ ವಾದ ಮಾಡಿದ್ರೆ ನಾವು ವಾದ ಮಾಡ್ತೀವಿ. ಈ ವಾಸ್ಟಲ್ಲಿ ಇರ್ತಾರ ಸರ್? ಯಾರು ಈಗ ಏನಿದೆ ಅದು ನಾವು ಮಾಡ್ಕೊಳ್ತೀವಿ. ನೋಡಿದ್ವಲ್ಲ ಮಾಡ್ತಾ ಇರೋದ, ಈಗ ನೋಡಿದ್ವಲ್ಲ ಮಾಡ್ತಾ ಇರೋದು, ನಾನು ಇದ್ರ
ಬಗ್ಗೆ ನಿಮ್ಗೆ ಕಂಪ್ಲೇಂಟ್ ಕೊಡ್ತೀರಿ. ಯಾಕೆ ಸರ್ ಕೊಡ್ತೀರಿ? ಯಾಕೆ ಕೊಡ್ತೀರಿ? ಸುಮ್ನೆ ತೊಂದ್ರೆ ಕೊಡ್ತೀರಿ. ಈ ತೊಂದ್ರೆನಾ? ಇಲ್ಲಿ ಅನೈತಿಕ ಚಟುವಟಿಕೆ ನಡೆದಿರೋ ಕಾಣ್ತಾ ಇದೆ, ಇದಕ್ಕೆ ಕಂಪ್ಲೇಂಟ್ ಕೊಡ್ತೀರಾ? ನೋಡಿ, ಇದನ್ನ ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತಾರಂತೆ, ಇದೇ TC ಅವ್ರು ಕೊಡ್ತಾರಂತೆ. ನೋಡಿ ನೋಡಿ ನೋಡಿ, ಇಂಥ ಜನಗಳಿದ್ದಾರೆ ಅಂದ್ರೆ ನೋಡಿ, ಇಲ್ಲಿ ಪ್ಯಾಕೆಟ್ ಬಿದ್ದಿದೆ ಕುಡ್ದಿರೋದು ಡ್ರಿಂಕ್ಸ್, ಇದನ್ನ ಕುಡಿದ್ರೆ ಇವ್ರು ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಸಂಘಟನೆ ಮೇಲೆ. ಇದು ಹೆಂಗೆ ಸರ್? ಮತ್ತೆ ಯಾವ ಡ್ಯೂಟಿ ತೊಂದ್ರೆ? ಇದು ತೊಂದ್ರೆ ಸರ್, ಇದು ತೊಂದ್ರೆನಾ ಸರ್? ಅಶೋಕ್ ಕುಮಾರ್ ಅವರ ತಮ್ಮ ಹೆಸರು ಅಶೋಕ್ ಅವರೇ, ಇದು ತೊಂದ್ರೆ. ಈ ಅನೈತಿಕ ಚಟುವಟಿಕೆ ನಡೆದಿದೆ, ಇಲ್ಲಿ ನೋಡಿ, ಕೊಡ್ತೀರ ನೋಡಿ, ಇದು ಕೊಟ್ರೆ ಕಂಪ್ಲೇಂಟು, ನಮ್ಮ ವೇದಿಕೆ ಮೇಲೆ ಕಂಪ್ಲೇಂಟು. ವೇದಿಕೆಗೆ ಕಂಪ್ಲೇಂಟ್ ಮತ್ತಿನ್ಯಾರ ಮೇಲೆ? ನಾವು 9 ಗಂಟೆ ಕ್ಲೋಸ್ ಮಾಡ್ತಾರೆ, ಕ್ಲೋಸ್ ಮಾಡಬೇಡಿ ಅಂತ ಸರ್ ನೋಡಿ ಸರ್, ಇಲ್ಲಿ ನೋಡಿ ಸರ್, ಹಿಂಗೆ ಇದೆ, ಪ್ಯಾಂಟ್ ಬಿಚ್ಚಿದ್ದಾರೆ ನೋಡಿ ಸರ್. ಇಲ್ಲಿ ಈ ವಾಸ್ಟೆಲ್ ಕುಡಿಬೋದಾ ಸರ್? 10 ಗಂಟೆ ಕ್ಲೋಸ್ ಆದಾಗ ನೀವು ಅದಕ್ಕೆ ಮಾಡ್ತೀನಿ ಅನ್ನಿ, ನೀವು ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ಅಷ್ಟೇಳಿ, ಬಟ್ ಅವ್ರು ಇದಾರೆ ಸುಮ್ಮನೆ ಬಂದು ಅದನ್ನ ಹೇಳಿ ಈಗ ಕ್ಲೀನ್ ಮಾಡಿಸ್ತೀವಿ ಅಷ್ಟೇ, ಕ್ಲೀನ್ ಮಾಡಿಸ್ತೀರಿ ಅಲ್ವಾ? ಸರಿ, ಇವರು ದಿನ ಬಂದು ಇನ್ನಲ್ಲ ಸರ್, ಈಗ ಅಲ್ಲೇನ ಕಸ ಇದ್ರೆ ಹೇಳ್ತಾರೆ ಅಧ್ಯಕ್ಷರು, ಬಿಡಿ ಅದರಲ್ಲೇ ನೋಡಿ. ಇಲ್ಲಿ ಎಷ್ಟು ಕಸ ನೋಡಿ, ಎಷ್ಟು ವಾಸನೆ ನೋಡಿ, ಈ ವಾಸನೆಯೊಳಗೆ ಇರಕ್ಕಾಯ್ತದ? ಇವರು ಬಂದ ನಮಗೆ ದಿನ ತೊಂದರೆ ಕೊಡ್ತಾ ಇದ್ದಾರೆ. ಯಾಕೆ ಕೊಡ್ತಾರೆ? ಸುಮ್ಮನೆ ಯಾರಾದ್ರು ಕೊಡ್ತಾರ ಸರ್? ಯಾಕೆ ಕೊಡ್ತಾರೆ? ನೋಡಿ, ಅನೈತಿಕ ಚಟುವಟಿಕೆ ನಡೆದದ್ದು ಕಾಣ್ತಾ ಇದೆ. ನೋಡಿ, ಇಲ್ಲೆಲ್ಲ ವಾಸನೆ ಅಂದ್ರೆ ಇದ್ರೊಳಗೆ ನಿಲ್ಲಕ್ಕಾಗಲ್ಲ. TC ಅವ್ರಿಗೆ ಹೇಳಿದ್ರೆ ಕಂಪ್ಲೇಂಟ್ ಕೊಡ್ತೀವಿ ಅಂತಾರೆ. ನೋಡಿ ಹೆಂಗೆ ಸಂಘಟನೆಯವ್ರಿಗೆ ಹೇಳಿದ್ರೆ ಇವರಿಗೆ ಕಂಪ್ಲೇಂಟ್ ಬರ್ತದೆ. ನೋಡಿ, ಇದೇನು ಪ್ಯಾಂಟ್ ನೋಡಿ, ಇಲ್ಲಿ ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ನೋಡಿ ಸ್ವಾಮಿ, ಅದಕ್ಕೆ ಹೇಳ್ತಾ ಇರೋದು. ಯಾರು ಹೇಳಿದ? ನಮ್ಮ ಹತ್ರ ವಿಡಿಯೋ ಇದೆ ಸ್ವಾಮಿ, ಪೂರ್ತಿಲಿಂದ ವಿಡಿಯೋ ಇದೆ ನೋಡಿ. TC ಅವ್ರು ಹೆಂಗೆಲ್ಲ ಮಾತಾಡ್ತಾ ಇದಾರೆ. ನಮಸ್ಕಾರ. ನೋಡಿ 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 TC ಅವ್ರು ಹೆಂಗ್ ಆಡ್ತಾ ಇದ್ರು ನೋಡಿ. ಇವರಿಗೆ ನಮ್ಮ ಇಲ್ಲಿ ಕುಶಾಲನಗರದ ಸಮಸ್ಯೆಯನ್ನು ತಿಳಿಸಿದ್ರೆ ವಿಶ್ರಾಂತಿ ಘಟಕದ ನೋಡಿ ಹೆಂಗ್ ಮಾತಾಡ್ತಾ ಇದಾರೆ, ಸಂಘಟನೆ ಬಗ್ಗೆ ಹೆಂಗ್ ಮಾತಾಡ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಐಡೆಂಟಿಫೈ ಮಾಡ್ತಾ ಇದ್ದೀರಾ, ಇದನ್ನ ಒಂದು ಸುಮ್ಮನೆ ಕಿರಿಕ್ ಮಾಡ್ತಾ ಇದ್ದೀರಾ. ನಾವು ಮಾಡಿಲ್ಲ ಸ್ವಾಮಿ. ಇದು ಈಗ ಮಹಿಳೆಯರು ಬರ್ಬೇಕಲ್ವಾ, ಮಕ್ಳು ಎತ್ಕೊಂಡ್ ಬರ್ಬೇಕಲ್ವಾ? ಈ ಸ್ಮೆಲ್ ಅಲ್ಲಿ ಬರ್ಬೋದಾ? ಇವತ್ತೇ ತಾನೇ ನೀವೀಗ ಹೇಳ್ತಾ ಇರೋದು, ಗೊತ್ತಿಲ್ಲ ಅದು ಹೆಂಗಿತ್ತು ಇದಾಯ್ತು ಅಂತ. ಈಗ ನಾನ್ ದಿವಸ ನೋಡಕ್ ನಾನ್ ಬರ್ಲಾ? ನೀವಾದ್ರೆ ಅಧಿಕಾರಿ ಬರ್ಬೇಕು. ಬಂದ್ ನೋಡಿ ಹೋಗಿದೀವಿ, ಅವಾಗೇನು ಇರ್ಲಿಲ್ಲ, ಈ ಸ್ಮೆಲ್ ಇರ್ಲಿಲ್ಲ, ಅವಾಗಿರ್ಲಿಲ್ಲ, ಈಗ ಬಂದಿದೆ. ನೀವು ಆ ಕಿಟಕಿ ಎಲ್ಲ ಲಾಕ್ ಮಾಡಿ ಸ್ಮೆಲ್ ಸ್ವಲ್ಪ ಅದ ತೆಗೆದಿಡಿ, ಆಗ ಸರಿ ಮಾಡೋಣ. ಸಂಬಂಧ ಆಗ್ತಾ ಇದೆ. ಮತ್ತೆ ಇನ್ನೇನ್ ಸರ್ ಅದು? ಪ್ಯಾಂಟ್ ಏನ್ ಸರ್ ಅದು? ನೀವು ಕನ್ನಡ ಏನಾದ್ರು ಪ್ಯಾಂಟ್ ನೋಡಿ ಸರ್, ಪ್ಯಾಂಟ್ ಇದೆ ಅಂತ ಹೇಳಿ ಸುಮ್ನೆ ಬಿಚ್ಚಾಕ್ಬಿಡ್ತಾರ? ಹೆಂಗ್ ಹೇಳೋದು ಸರ್? ಮತ್ತೆ ನಾವು ಸಂಶಯ ವ್ಯಕ್ತಪಡಿಸೋದು, ವ್ಯಕ್ತಪಡಿಸ್ತಾ ಇರೋದು. ಮತ್ತೆ ಸಂಶಯ ನಾವು ಈಗ ಸುಮ್ನೆ ಪ್ಯಾಂಟ್ ಬರುತ್ತಾ? ಲೇಡೀಸ್ ಮೇಲೆ ಸುಮ್ಮನೆ ಒಂದು ಇದು ನಾವಲ್ಲ. ಪ್ಯಾಂಟ್ ಏನಕ್ಕೆ ಬಂದ್ ಸರ್? ಇದೇನು ಲಾಡ್ಜಿಂಗ್ ಇದು? ನನಗೆ ಗೊತ್ತಿಲ್ಲ, ನೀವು ನೋಡಿ, ನೀವ್ ಹೇಳಿ ಸರ್, ನೀವ್ ಹೇಳಿ ಉತ್ತರ ಕೊಡಿ. ಮತ್ತೆ ಏನ್ ಪ್ಯಾಂಟ್ ಬಿಚ್ಚದೆ? ಪ್ಯಾಂಟ್ ಯಾಕೆ ಬಿಚ್ಚಾರ ಸರ್? ಬಟ್ಟೆ ಅಲ್ಲ ಸರ್, ನೀವು ನೋಡಿ ಸರ್, ದಯವಿಟ್ಟು ನೋಡಿ, ಇನ್ನೊಮ್ಮೆ ನೋಡಿ, ಇದು ಫೋಟೋಸ್ ತೆಗಿತೀವಿ. ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ, ಇನ್ನೊಮ್ಮೆ ನೋಡಿ ಈ ಪ್ಯಾಂಟ್ ನೋಡಿ. ಇಲ್ಲೊಂದು ತೊಟ್ಲು ಇಲ್ಲ, ತೊಟ್ಲು ಇಡಬೇಕು ಅಂತಿತ್ತು, ತೊಟ್ಲು ಇಲ್ಲ. ತೊಟ್ಲು ಕೇಳಿದ್ರೆ ಅಧಿಕಾರಿಗಳು ಹೌದಾ, ಆಯ್ತು ಕ್ಲೀನ್ ಮಾಡ್ತಾರೆ ಅಷ್ಟೇ. ಅದು ಬಿಟ್ಬಿಟ್ಟು ಏನೋ ಅನೈತಿಕ ಸಂಬಂಧ ಮಾಡ್ತಾ ಇದ್ದೀರಾ, ಅದು ಮಾಡ್ತಿದ್ದೀರಾ, ಏನೋ ನೀವ್ ಮಾಡ್ತಿದ್ರ ಅಂತ ಹೇಳಿಲ್ಲ ರೀ. ನಡೆದಿದೆ ಅಂತ ಹೇಳ್ತಾರೆ. ಅಲ್ಲಿ ಏನ್ ಮತ್ತೆ ಬಟ್ಟೆಗಳೇನು ಮತ್ತೆ ನೀವು ಅದಕ್ಕೆ ಸರಿ ಮಾಡಿಸ್ತೀನಿ ಮುಗ್ದೋಗಿತ್ತು. ಮಾಡ್ತಾ ಇದ್ದೀವಿ ಅಂತ ನಾವು ಅಲ್ಲಿ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿ ಮಾಡ್ತೀವಿ. ಏನ್ ಸರ್ ಅದು? ನಾವೇನ್ ಕೆಲಸ ಮಾಡೋದು ಬೇಡ. ನೀವು ಮಾಡಿ ಸ್ವಾಮಿ, ನಮಗೆ ಬೇಡ. ನಮ್ಗೆ ಅದಕ್ಕೂ ನೀವು ಮಾಡಿ, ನಾವು ನಿಮಗೆ ತೊಂದರೆ ಕೊಟ್ಟಿಲ್ಲ. ನೀವು ಅಲ್ಲಿ ಹೇಳಿದಕ್ಕೆ ಆಗ್ತಾ ಇರೋದು, ನೀವು ಬಂದು ಸರಿ ಮಾಡಿಸ್ತೀನಿ ಅಂದ್ರೆ ಮುಗ್ದೋಗಿತ್ತು. ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು ಸರ್, ಫಸ್ಟ್ ಹೇಳಿದ್ರೆ ಮುಗ್ದೋಗಿತ್ತು. ಅರ್ಥ ಮಾಡ್ಕೊಳ್ಳಿ. ಮಾಡೋರು ಕೂಡ ಡ್ರಿಂಕ್ಸ್ ಮಾಡಿರ್ತಾರೆ, ಯಾರು ಮಾಡ್ಬೇಕಲ್ಲ, ಯಾರು ಮಾಡ್ತಾರೆ? ಮಾಡ್ತಾರೆ ಅವ್ರು ಕರೀಲೆ ಬಂದಾಗ ಡ್ರಿಂಕ್ಸ್ ಮಾಡಬೇಡಿ.
ಮಹಿಳಾ ವಿಶ್ರಾಂತಿ ಕೊಠಡಿಯನ್ನ ತಕ್ಷಣ ಸ್ವಚ್ಛಗೊಳಿಸಿ ಮಕ್ಕಳಿಗೆ ತೊಟ್ಟಿಲಿನ ವ್ಯವಸ್ಥೆ ಕಲ್ಪಿಸಬೇಕು ಹಾಗೂ ಸಾರ್ವಜನಿಕರ ಪರವಾಗಿ ಪ್ರಶ್ನಿಸಿದವರನ್ನ ಬೆದರಿಸಿದ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕು ಎಂದು ಸಂಘಟನೆ ಆಗ್ರಹಿಸಿದೆ. ಕ್ರಮ ಕೈಗೊಳ್ಳದಿದ್ದರೆ ಮಹಿಳೆಯರ ಸುರಕ್ಷತೆ ಹಾಗೂ ಹಕ್ಕಿಗಾಗಿ ಹೋರಾಟ ನಡೆಸುವುದಾಗಿ ಕರವೇ ಸ್ವಾಭಿಮಾನಿ ಬಣ ಎಚ್ಚರಿಕೆ ನೀಡಿದೆ. ನಮಸ್ಕಾರ. ನಾವು ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಕೊಡಗು ಜಿಲ್ಲಾ ಗೌರವಾಧ್ಯಕ್ಷ ಮಾತಾಡ್ತಾ ಇದ್ದೀನಿ. ನೋಡಿ, ಇದು ನಮ್ಮ ಕುಶಲನಗರ KSRTC ಬಸ್ ಸ್ಟ್ಯಾಂಡ್. ಇದು ನೋಡಿ, ಇಲ್ಲಿ ಮಹಿಳಾ ವಿಶ್ರಾಂತಿ ಗೃಹದಲ್ಲಿ ನೋಡಿ ಹೆಂಗೆ ವಾಸನೆ ಬರ್ತಾ ಇದೆ. ಇದು ಕ್ಲೀನ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ. ಇದರೊಳಗಡೆ ಕೆಲವರು ಕುರ್ತಿ ಸುಮಾರು ಪ್ಯಾಕೆಟ್ ಎಲ್ಲ ಎಸ್ತಿದ್ದಾರೆ. ಮತ್ತೆ ಕೆಲವರು ಲೇಡೀಸ್ದು ಇದು ಹೆಂಗಸರು ಬಟ್ಟೆಗಳೆಲ್ಲ ಇದೆ. ನೋಡಿ, ಇದು ಕ್ಲೀನ್ ಮಾಡಿಲ್ಲ, ಭಾರಿ ಸ್ಮೆಲ್ ಬರ್ತಾ ಇದೆ. ಇದ್ರ ಬಗ್ಗೆ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೋ ಅನ್ನೋದು, ದೇವರೊಬ್ಬರಿಗೆ ಮಲಗಿದಾರೋ ಇಲ್ಲ ಎಚ್ಚರವಾಗಿರೋದು ಅನ್ನೋದು ಗೊತ್ತಿಲ್ಲ. ನಾವೀಗ ಯಾರನ್ನ ಕಾಣಬೇಕು? ನಮ್ಗೆ ಎಷ್ಟು ಪ್ರತಿ ಸರಿ ನಾವು ಬಂದು ನಾವು TC ಅವ್ರಿಗೆ ಹೇಳಿದ್ರೆ TC ಅವರು ಅಶೋಕ್ ಅವರು ಭಾರಿ ನೆಗ್ಲೆನ್ಸಿ ಮಾಡ್ತಾರೆ. ಅಶೋಕ್ ಅವರು ಇದಾರಲ್ಲ, ಅಶೋಕ್ ಅವರು ಭಾರಿ ಕೇರ್ಫುಲ್. ಅವ್ರು ಮಲಗಿದಾರೋ ಎಚ್ಚರಾಗಿದ್ದಾರೋ ಗೊತ್ತಿಲ್ಲ. ಇದ್ರ ಬಗ್ಗೆ ನಾವು ಮೇಲಧಿಕಾರಿಗೆ ಇವತ್ತು ನಾವು ತಿಳಿಸ್ತು ಅಂತ ಹೇಳಿದ್ರೆ ಒಂದೆರಡು ಮಾತಾಡೋಕ್ಕೆ ನಮಸ್ಕಾರ. ಕರ್ನಾಟಕ ಸ್ವಾಭಿಮಾನಿಗಳಿಂದ ಮಾತಾಡ್ತಾರೆ. ಕುಶಲ ತಾಲೂಕು ಸಮಿತಿ ಅಧ್ಯಕ್ಷರು ಶಿವಾಚಾರ್ಯ. ಈಗ ನಾನು ಬಂದು ನೋಡಬೇಕಾದ್ರೆ ಏನು ಕೊಠಡಿ ಇದೆ, ಅದರಲ್ಲಿ ತುಂಬ ಅಂದರೆ ಬ್ಯಾಡ್, ತುಂಬ ಸ್ಮೆಲ್ ಇದೆ. ಅಲ್ಲಿ ಮನುಷ್ಯರ ಒಳಗಡೆ ಆ ಥರ ಇದೆ. ಇಲ್ಲಿ ಡ್ರಿಂಕ್ಸ್ ಪ್ಯಾಕೆಟ್ ಆಗಿರ್ಬೋದು, ಹೆಂಗಸರದ್ದು ಕೆಲವೊಂದು ಬಟ್ಟೆ ಇರ್ಬೋದು, ಎಲ್ಲ ಥರ ಇದೆ. ಅದನ್ನು ಆದಷ್ಟು ಕ್ಲೀನ್ ಮಾಡುವಂಥ ಇದ್ರ ಬಗ್ಗೆ ಎರಡು ಹೇಳಿದ್ದೀವಿ. ಈಗಲೂ ಇಷ್ಟ ಇದೆ. ಇದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ಸ್ವಚ್ಛ ಮಾಡಬೇಕಂತ ಹೇಳಲಿಕ್ಕೆ ಬಯಸ್ತೀವಿ.